ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ರಕ್ತವನ್ನು ಸ್ವಚ್ಛವಾಗಿಡುವ ತರಕಾರಿ ಯಾವುದು? ಆಪ್ಷನ್ ಎ ಬೆಂಡೆಕಾಯಿ, ಆಪ್ಷನ್ ಬಿ ಮೂಲಂಗಿ, ಆಪ್ಷನ್ ಸಿ ಹಾಗಲಕಾಯಿ, ಆಪ್ಷನ್ ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಗಲಕಾಯಿ. ಎರಡನೇ ಪ್ರಶ್ನೆ, ಕುಡಿಯುವ ನೀರಿನಲ್ಲಿ ಕಂಡುಬರುವ ಲೋಹ ಯಾವುದು? ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಡಿ ಮ್ಯಾಂಗನೀಸ್, ಆಪ್ಷನ್ ಸಿ ತಾಮ್ರ, ಆಪ್ಷನ್ ಡಿ ಕ್ರೋಮಿಯಂ. ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಂಗನೀಸ್. ಮೂರನೇ ಪ್ರಶ್ನೆ, ಈ ಕೆಳಗಿನ ಯಾವ ಧಾನ್ಯವು ಹೆಚ್ಚಿನ ಕ್ಯಾಲ್ಸಿಯಂ ಹೊಂದಿದೆ? ಆಪ್ಷನ್ ಎ ಮೆಕ್ಕೆಜೋಳ, ಆಪ್ಷನ್ ಬಿ ಅಕ್ಕಿ, ಆಪ್ಷನ್ ಸಿ ಗೋಧಿ, ಆಪ್ಷನ್ ಡಿ ರಾಗಿ. ಸರಿಯಾದ ಉತ್ತರ ಆಪ್ಷನ್ ಡಿ ರಾಗಿ. ನಾಲ್ಕನೇ ಪ್ರಶ್ನೆ, ಡಯಾಬಿಟಿಸ್ ಕಡಿಮೆಯಾಗಲು ನಿಯಮಿತವಾಗಿ ಏನನ್ನು ತಿನ್ನಬೇಕು? ಆಪ್ಷನ್ ಎ ಒಣದ್ರಾಕ್ಷಿ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ನೇರಳೆ ಹಣ್ಣು, ಆಪ್ಷನ್ ಡಿ ಹಾಗಲಕಾಯಿ. ಸರಿಯಾದ ಉತ್ತರ ನೇರಳೆ ಹಣ್ಣು ಮತ್ತು ಹಾಗಲಕಾಯಿ. ಐದನೇ ಪ್ರಶ್ನೆ, ಚಿಕನ್ ಲಿವರನ್ನು ತಿನ್ನುವುದರಿಂದ ಆಗುವ ಉಪಯೋಗವೇನು? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ BP ನಿಯಂತ್ರಣ, ಆಪ್ಷನ್ ಸಿ ಸಂಧಿವಾತ, ಆಪ್ಷನ್ ಡಿ ತೂಕ ಹೆಚ್ಚುತ್ತೆ. ಸರಿಯಾದ ಉತ್ತರ BP ನಿಯಂತ್ರಣ ಮತ್ತು ತೂಕ ಹೆಚ್ಚುತ್ತೆ. ಆರನೇ ಪ್ರಶ್ನೆ, ಈ ಕೆಳಗಿನ ಯಾವ ಹಣ್ಣಿನಲ್ಲಿ ವಿಷ ಕಂಡುಬರುತ್ತದೆ? ಆಪ್ಷನ್ ಎ ಲಿಚಿ ಹಣ್ಣು, ಆಪ್ಷನ್ ಬಿ ಡ್ರ್ಯಾಗನ್ ಫ್ರೂಟ್, ಆಪ್ಷನ್ ಸಿ ನೇರಳೆ ಹಣ್ಣು, ಆಪ್ಷನ್ ಡಿ ಪ್ಲಮ್ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಲಮ್ ಹಣ್ಣು. ಏಳನೇ ಪ್ರಶ್ನೆ, ಕಿತ್ತಳೆ ಹಣ್ಣಿನೊಂದಿಗೆ ಯಾವ ಪಾನೀಯವನ್ನು ಸೇವಿಸಬಾರದು? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ನಿಂಬೆ ರಸ, ಆಪ್ಷನ್ ಸಿ ಎಳನೀರು, ಆಪ್ಷನ್ ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಹಾಲು. ಎಂಟನೇ ಪ್ರಶ್ನೆ, ಲಿವರ್ ಫ್ಯಾಟ್ ಕರಗಿಸಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಸೌತೆಕಾಯಿ, ಆಪ್ಷನ್ ಬಿ ನೆಲ್ಲಿಕಾಯಿ ರಸ, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಬ್ಲ್ಯಾಕ್ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಬಿ ನೆಲ್ಲಿಕಾಯಿ ರಸ. ಒಂಬತ್ತನೇ ಪ್ರಶ್ನೆ, ಹೆಚ್ಚು ನೂಡಲ್ಸ್ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಲಿವರ್ ಸಮಸ್ಯೆ, ಆಪ್ಷನ್ ಡಿ ಹೃದಯ ರೋಗ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್. ಇಂದಿನ ಕೊನೆಯ ಪ್ರಶ್ನೆ, ಪ್ರತಿದಿನ ಮೊಸರು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ BP ಬರಲ್ಲ, ಆಪ್ಷನ್ ಬಿ ಮೂಳೆಗಳಿಗೆ ಬಲ, ಆಪ್ಷನ್ ಸಿ ಬೊಜ್ಜು ಕರಗುತ್ತೆ, ಆಪ್ಷನ್ ಡಿ ಜೀರ್ಣಕ್ರಿಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.